ಸೂರಜ್ ಹೆಗ್ಡೆ ಅವರ ಅಕಾಲಿಕ ನಿಧನದಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮ ಕುಟುಂಬಕ್ಕೆ ತುಂಬಲಾರ್ದಂಥ ನಷ್ಟ. ಅವರು ಮತ್ತು ಅವರ ತಮ್ಮ ನಾವೆಲ್ಲರೂ ಕೂಡ ಒಟ್ಟಿಗೆ ಸ್ಕೂಲಿಂದ ಬಂದೆ. ಬಹುಶಃ ನಾನು 8-9 ವರ್ಷದಿಂದ ನನಗೆ ಯಾವಾಗ 8-9 ವರ್ಷ ಆಗಿತ್ತು ಆವಾಗಿಂದ ನೋಡ್ತಾ ಇದ್ದೆ. ಅವರಷ್ಟು ಸ್ನೇಹಜೀವಿ ಮತ್ತು ತಾಳ್ಮೆ ಇರುವಂಥ ವ್ಯಕ್ತಿ ಬಹುಶಃ ನಾನು ಎಂದು ನೋಡಿಲ್ಲ. ಎಲ್ಲರಿಗೂ ಒಳ್ಳೇದು ಬಯಸೋರು, ಯಾರ ಬಗ್ಗೆನೂ ಕೂಡ ಅಸೂಯೆ ಮಾತಾಗಲಿ ಅಥವಾ ಹೊಟ್ಟೆ ಕಿಚ್ಚಿನ ಮಾತಾಗಲಿ ಯಾವತ್ತೂ ಕೂಡ ಮಾತನಾಡೋದು, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಂಥವ್ರು. ಹಿ ವಾಸ್ ಲೈಕ್ ಎನ್ ಎಲ್ಡರ್ ಬ್ರದರ್ ಟು ಮೀ. ಇವತ್ತು ಅವರು ಇಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಕುಟುಂಬದಲ್ಲಿ ಯಾರಿಗೂ ನಂಬೋಕ್ಕಾಗ್ತಾಯಿಲ್ಲ. ಈಗಲೂ ಕೂಡ ಖರ್ಗೆ ಸಾಹೇಬ್ರು ನಾನು ಫೋನ್ ಮಾಡಿ ಯಾಕಿನ್ನ ಹೋಗ್ತಾ ಇಲ್ಲ ಅಂತ ಕೇಳ್ತಾಯಿದ್ರು. ನಮ್ಮ ತಾಯಿಯವ್ರಿಗೆ ಕೂಡ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಅ ಗ್ರೇಟ್ ಲಾಸ್, ಇಟ್ಸ್ ಅ ಪರ್ಸ್ನಲ್ ಟ್ರ್ಯಾಜಿಡಿ ಫಾರ್ ದಿ ಎಂಟೈರ್ ಫ್ಯಾಮಿಲಿ. ಆಮೇಲೆ ಪಕ್ಷ ನಿಷ್ಠೆ ಅವರಿಂದ ನಮ್ಮ ಯುವಕರು ಕಲಿಬೇಕು. ತಮಿಳ್ನಾಡಿಗೆ ಹಾಕಿದ್ರೆ ತಮಿಳ್ನಾಡಿಗೆ ಹೋಗೋರು, ಮಹಾರಾಷ್ಟ್ರಕ್ಕೆ ಹಾಕಿದ್ರೆ ಮಹಾರಾಷ್ಟ್ರಕ್ಕೆ ಹೋಗೋರು, ಅಸ್ಸಾಮಿಗೆ ಹೋಗೋರು, ಇಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಅವ್ರ ಸಹಕಾರ ಬೇಕಾಗಿದ್ದರೆ ಅಲ್ಲೂ ಕೂಡ ಕೆಲಸ ಮಾಡೋರು. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಆಗಿದ್ದರು. ಈಗಲೂ ಕೂಡ ಮುಂದಿನ ಬಾರಿ ಅವರಿಗೆ ಎಲ್ಲಾದರೂ ಅವಕಾಶ ಇದ್ದಿದ್ರೆ ಕಲ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಅವರ ಪರಿಶ್ರಮಕ್ಕೆ ತಕ್ಕ ಸೂಕ್ತವಾದಂಥ ಕೂಲಿ ಕೊಡಬೇಕು ಅಂತ ಕೂಡ ಅವರು ಈ ಸರಿ ತೀರ್ಮಾನ ಮಾಡಿದರು. ಭಾಳ ದೊಡ್ಡ ದುರ್ದೈವ. ಭಾಳ ಸರಳ ಜೀವಿ, ಸ್ಥಾನಮಾನದ ಅಪೇಕ್ಷೆ ಇರಲಿಲ್ಲ. ಅವ್ರು ಯಾವತ್ತೂ ತೋರಿಸ್ಕೊಂಡಿಲ್ಲ. ದೇವರಾಜ ಸರ್ ಮೊಮ್ಮಗ ಇದರಂತಲೇ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಮಾಧ್ಯಮದವರಿಗೆ ಇವತ್ತು ಗೊತ್ತಾಗಿರ್ಬೋದು ಭಾಳಷ್ಟು ಜನರಿಗೆ. ಎಲ್ಲೂ ಕೂಡ ಅಹಂಕಾರ, ಅಹಮ್ಮು, ದಿಮಾಕ್ ಎಲ್ಲೂ ಕೂಡ ಇರಲಿಲ್ಲ. ಇವತ್ತು ಇನ್ನೂ ಕೂಡ ದೇವರಾಜ ಅರಸ್ ಅವರ ಹೆಸರು ಮೇಲೆ ನಾವೆಲ್ಲ ಓಟ್ ತಗೋತೀವಿ. ಆದರೆ ಆ ವ್ಯಕ್ತಿ ಯಾವತ್ತೂ ಕೂಡ ಅವರ ಹೆಸರಿಗೆ ಕಪ್ಪು ಚುಕ್ಕೆ ಬರೋಂಗೆ ಮಾಡಿಲ್ಲ. ಒಂದು ಭಾಳ ರಿಯಲಿ ನಾನು ಹೇಳ್ದಂಗೆ ಐ ಹ್ಯಾವ್ ನೆವರ್ ಸೀನ್ ಅ ಮ್ಯಾನ್ ಹೂ ಇಸ್ ಮೋರ್ ಪೇಷಂಟ್. ಎಲ್ಲರಿಗೂ ಒಳ್ಳೇದು ಬಯಸೋರು, ಅಸೂಯೆ ಅನ್ನೋದಿಲ್ಲ ಮನುಷ್ಯನಲ್ಲಿ.